ಶ್ರೀ ಗುರು ಸುಧೀಂದ್ರ ಡಿಗ್ರಿ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿರುವ ವೆಬಿಸೋಡ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮೊಂದಿಗೆ ಕುಮಟಾದ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ಶ್ರೀ ಆನಂದ್ ನಾಯಕ್ ಅವರು ಉಪಸ್ಥಿತರಿದ್ದಾರೆ. ಅವರ ಜೀವನ ಹಾಗೂ ಸಾಧನೆಗಳ ಬಗ್ಗೆ ಅವರನ್ನೇ ಕೇಳಿ ತಿಳಿಯೋಣ ಬನ್ನಿ. ನಮಸ್ಕಾರ ಸರ್. ಮೊದಲನೇದಾಗಿ ನಮ್ಮ ವೆಬಿಸೋಡ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಈಗಿನ ಜೀವನಕ್ಕೆ ನಿಮ್ಮ ಬಾಲ್ಯ ಜೀವನ ಹೇಗೆ ಪೂರಕವಾಗಿತ್ತು ಮತ್ತು ನೀವು ಶಿಕ್ಷಣವನ್ನ ಎಲ್ಲಿಂದ ಪಡೆದ್ರಿ ಅಂತ ನಮ್ಮ ಜೊತೆ ಹಂಚಿಕೊಳ್ಬೋದಾ? ನಮ್ಮ ಮೂಲ ಊರು ಚಂದಾವರ, ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ನಾವು ಪ್ರಾಥಮಿಕ ಶಾಲೆಯನ್ನು 1ರಿಂದ 7ನೇ ತರಗತಿಯನ್ನು ಕಲಿತಿದ್ವಿ. ನಂತರ ಗುರುಪ್ರಸಾದ ಪ್ರೌಢಶಾಲೆ ಮಲ್ಲಾಪುರ, ಅಲ್ಲಿ ಅರುಣ್ ಉಭಯಕರ್ ಸರ್ ಅಂತ ಮುಖ್ಯ ಗುರುಗಳಿದ್ದರು. ಅವರ ಒಂದು ಮಾರ್ಗದರ್ಶನ ಮತ್ತು ಅಲ್ಲಿಯ ಸ್ಟಾಫ್ ನಮ್ಮ ಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರ್ತಾರೆ. ಆ ಒಂದು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ತರಬೇತಿಗಳನ್ನು, ಭಾಷಣ ಸ್ಪರ್ಧೆಯನ್ನು, ಚರ್ಚಾ ಸ್ಪರ್ಧೆಯನ್ನು, ಕ್ರೀಡೆಯನ್ನು ಅಥವಾ ಪಠ್ಯ ಪುಸ್ತಕದ ಓದಿನಲ್ಲೂ ತುಂಬ ಶ್ರಮವಹಿಸಿ ನಮಗೆಲ್ಲ ಒಂದು ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ. ನಂತರ ಪ್ರತಿಷ್ಠಿತ ಡಾಕ್ಟರ್ ಎ.ವಿ. ಬಾಳಿಗ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಸೈನ್ಸ್ನಿಂದ BSc ಡಿಗ್ರಿವರೆಗೆ ಪ್ರಥಮ ಶ್ರೇಣಿಯಲ್ಲಿ ಪಡ್ಕೊಂಡಂತಹ ವಿದ್ಯಾರ್ಥಿಗಳು ನಾವು. ಇದಿಷ್ಟು ನಮ್ಮ ಡಿಗ್ರಿವರೆಗಿನ ಒಂದು ಶಿಕ್ಷಣ. ಬಹಳ ಸಂತೋಷ ಸರ್. ಹಾಗೆ ನೀವು ಶಿಕ್ಷಣ ಮುಗಿಸಿದ ನಂತರ ಶಿಕ್ಷಕ ವೃತ್ತಿಯನ್ನ ಯಾಕೆ ಆರಿಸ್ಕೊಂಡ್ರಿ? ಅದರಲ್ಲೂ ನೀವು ರಸಾಯನಶಾಸ್ತ್ರದ ಉಪನ್ಯಾಸಕರು, ಅದಕ್ಕೆ ಯಾವುದು ಪ್ರೇರಣೆ ಆಗಿತ್ತು ಅಥವಾ ಯಾರ್ದಾದ್ರೂ ಮಾತು ಅಥವಾ ಯಾವುದಾದ್ರೂ ವ್ಯಕ್ತಿ ಭಾಗ ಇದೆಯಾ ಅದರಲ್ಲಿ ಅಂತ ತಿಳಿಸ್ಕೊಳ್ಬೋದಾ? ಮುಖ್ಯವಾಗಿ ನಾವು BSc ಅನ್ನು ಓದುವಾಗ ನಮಗೆ ರಸಾಯನಶಾಸ್ತ್ರ ವಿಷಯವನ್ನು ಕಲಿಸುವಂತಹ ಡಾಕ್ಟರ್ S.V. ಕಾಮತ್ ಇರಬಹುದು, ಶ್ರೀಯುತ ವರ್ಣೇಕರ್ ಸರ್ ಇವರು ಇರಬಹುದು, ಶ್ರೀ G.T. ಕುಚಿನಾಡ್ನಂತಹ ಪ್ರತಿಷ್ಠಿತ ಪ್ರೊಫೆಸರ್ಗಳು ಒಂದು ಉತ್ತಮ ರೀತಿಯಲ್ಲಿ, ಪ್ರೊಫೆಸರ್ ಅಡ್ಕೋಳಿ ಅಂತ ಉತ್ತಮ ರೀತಿಯಲ್ಲಿ ನಮಗೆ ಪ್ರಾಕ್ಟಿಕಲನ್ನು ಮಾಡಿಸ್ತಾ ಇದ್ರು. ಮತ್ತು ಈ ಕೆಮಿಸ್ಟ್ರಿ ಅಂದರೆ ಒಂದು ಜೀವನದ ಭಾಗ. ಎಲ್ಲವುದೂ ಒಂದು ಮೂಲ ತತ್ವವೇ ಕೆಮಿಸ್ಟ್ರಿ. ಉದಾಹರಣೆಗೆ ನಮಗೆ ಉಸಿರಾಡಬೇಕು ಅಂದರೂ ಆಮ್ಲಜನಕ ಬೇಕು. ಆಮ್ಲಜನಕವು ನಮ್ಮ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ತನ್ನಿಂತಾನೆಗೆ ಒಂದು BSc ಕಲಿಯುವಂಥ ಸಂದರ್ಭದಲ್ಲಿ ರಸಾಯನಶಾಸ್ತ್ರದ ಮೇಲೆ ವಿಶೇಷವಾದ ಆಸಕ್ತಿ ಮೂಡ್ತದೆ. ಇದಕ್ಕೆ ಮುಖ್ಯ ಕಾರಣ ನಮಗೆ ಅಂದು ಕಲಿಸಿದಂತಹ ಪ್ರೊಫೆಸರೇ ಒಂದು ನಿಸ್ವಾರ್ಥವಾದ ಸೇವೆ ಇತ್ತು. ಅವರು ರಸಾಯನಶಾಸ್ತ್ರವನ್ನು ಅತಿ ಸುಲಭವಾಗಿ ಮನಮುಟ್ಟುವ ಹಾಗೆ ನಮಗೆ ಕಲಿಸಿದ್ದಾರೆ. ಅಷ್ಟು ಚೆನ್ನಾಗಿ ಪ್ರಾಕ್ಟಿಕಲ್ಸನ್ನು ಮಾಡಿದ್ದಾರೆ. ಅದೇ ಇವತ್ತು ನಾವು ನಮ್ಮ ವಿದ್ಯಾರ್ಥಿಗಳು ಅದನ್ನು ದಾಟಿಸ್ತಾ ಇದ್ದೇವೆ. ನಮಗೆ MSc ಕೆಮಿಸ್ಟ್ರಿ ಮಾಡಲಿಕ್ಕೆ ನಮ್ಮ ಡಿಗ್ರಿ ಕಾಲೇಜಿನ ಉಪನ್ಯಾಸಕರೇ ಮುಖ್ಯ ಕಾರಣ ಅಂತ ಹೇಳ್ತೇವೆ. ತುಂಬ ಸಂತೋಷ ಸರ್. ಹಾಗೆ ನೀವು ಶಿಕ್ಷಕ ವೃತ್ತಿಯನ್ನ ಬಿಟ್ಟು ಬೇರೆ ಏನಾದರೂ ನಿಮಗೆ ಹವ್ಯಾಸಗಳಿದೆಯಾ ಸರ್? ನಾನು ಮೂಲತಃ ಈಗ ರಸಾಯನಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಕಳೆದ 15 ವರ್ಷಗಳಿಂದ ಕುಮಟಾದ ಪ್ರತಿಷ್ಠಿತ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸಾಮಾಜಿಕವಾಗಿ ನಮ್ಮ ಊರಿನ ಒಂದು ಗ್ರಾಮ ದೇವತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿಯ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಹೀಗೆ ಸಾಮಾಜಿಕವಾಗಿ ಚಂದಾವರ ಹನುಮಂತ ದೇವಸ್ಥಾನದಲ್ಲೂ ಸೇವೆ, ಅದೇ ರೀತಿಯಾಗಿ ನಮ್ಮ ಕುಮಟಾದಲ್ಲಿ ವಿಶೇಷವಾಗಿ ಹಿಂದೂ ಧರ್ಮಗಳನ್ನು ಒಟ್ಟುಗೂಡಿಸುವಂಥ, ಎಲ್ಲರನ್ನೂ ಕೂಡಿಸುವಂಥ ಒಂದು ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಉಪನ್ಯಾಸಕ ವೃತ್ತಿಯ ಜೊತೆಗೆ ನಮ್ಮ ಉಪನ್ಯಾಸಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಹೀಗೆ ಉಪನ್ಯಾಸಕ ವೃತ್ತಿಯ ಜೊತೆಗೆ ಸಮಾಜಕ್ಕೆ ಒಂದು ಯೋಗದ ಸಮಿತಿ ಇರಬಹುದು, ಯೋಗ ಸಮಿತಿಯ ಕಾರ್ಯದರ್ಶಿ ಕೂಡ, ಭಗವದ್ಗೀತಾ ಅಭಿಯಾನದಲ್ಲೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಉಪನ್ಯಾಸಕ ವೃತ್ತಿಯ ಜೊತೆಗೆ ಒಂದು ವ್ಯಕ್ತಿ ನಿರ್ಮಾಣದ ಕೆಲಸದಲ್ಲಿ ಸಹ ತೊಡಗಿಸಿಕೊಂಡಿದ್ದೇನೆ. ಬಹಳ ಸಂತೋಷ ಸರ್. ನೀವು ವೃತ್ತಿ ಜೀವನವನ್ನ ನಿಮ್ಮ ಶಿಕ್ಷಕರಾಗಿ ನಿಮ್ಮ ಕಾರ್ಯವನ್ನ ಎಲ್ಲೆಲ್ಲಿ ನಿರ್ವಹಿಸಿದ್ದೀರಿ ಅಂತ ನಮಗೆ ತಿಳಿಸ್ಕೊಳ್ಬೋದಾ? ನಮ್ಮ ವೃತ್ತಿ ಜೀವನದಲ್ಲಿ ಇಡಗುಂಜಿ ಕಾಲೇಜಿನಲ್ಲಿ ನಾನು ವರ್ಕ್ ಮಾಡಿದ್ದೇನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ. ಅಲ್ಲಿ ನಮ್ಮ ಒಬ್ಬ ವಿದ್ಯಾರ್ಥಿ ರೇಷ್ಮಾ ಅಂತ, ಅವಳು IIT ಮೆಡ್ರಾಸಲ್ಲಿ ಒಂದು 3rd ರ್ಯಾಂಕನ್ನು ಪಡ್ಕೊಂಡವಳು. ನಮ್ಮ PUC ವಿಭಾಗದಲ್ಲಿ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಂಥ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಇದ್ದರು. ಈಗ
ಅವಳು IIT ಮುಗಿಸಿ ಒಳ್ಳೆಯ ಜಾಬಲ್ಲಿದ್ದಾಳೆ. ಒಂದು 3,000 ವಿದ್ಯಾರ್ಥಿಗಳಿರುವಂಥ ದೊಡ್ಡ ಕಾಲೇಜ್ ಅದು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ, ಅಲ್ಲಿ ಕೆಲಸ ಮಾಡಿದ್ದೇವೆ. ಈಗ ನಮ್ಮ ನೆಲ್ಲಿಕೆರೆ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗಕ್ಕೆ ಪ್ರಥಮ PUCಗೆ ಸುಮಾರು 325, ಅದೇ ರೀತಿ ಸೆಕೆಂಡ್ PUCಗೆ 311 ವಿದ್ಯಾರ್ಥಿಗಳು ಈ ಪ್ರಸ್ತುತ ವರ್ಷದಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಅತಿ ಸುಲಭವಾಗಿ ರಸಾಯನಶಾಸ್ತ್ರವನ್ನು ಹೇಗೆ ಕಲಿಸಬೇಕು ಹೇಳುವಂಥದ್ದು, ಈ ರಸಾಯನಶಾಸ್ತ್ರ ಕಲಿಸುವುದು PUC ಮಕ್ಕಳಿಗೆ ಒಂದು ಸವಾಲೇ ಆಗಿರ್ತದೆ. ಅವರು ಈಚೆಗೆ ಫುಲ್ ಮೆಚ್ಯೂರ್ಡ್ ಆಗಿರುವುದಿಲ್ಲ, ಮತ್ತೆ ಬೇಸಿಕ್ ಆಗಿ ಅವರನ್ನು ನಾವು ಹೇಳ್ಕೊಂಡು ಹೋಗಬೇಕಾಗ್ತದೆ. ಈ ಹೈಸ್ಕೂಲ್ ಮತ್ತು ಕಾಲೇಜು ಶಿಕ್ಷಣಕ್ಕೆ ಸ್ವಲ್ಪ ಆ ಸಿಲೆಬಸ್ ಅಲ್ಲಿ ವ್ಯತ್ಯಾಸ ಇರುವುದರಿಂದ ವಿಶೇಷವಾಗಿ ಮಕ್ಕಳನ್ನು ನಾವು ಕಲಿಸುವ ಜವಾಬ್ದಾರಿ ತುಂಬ ಇರ್ತದೆ. ರಸಾಯನಶಾಸ್ತ್ರದ ಮೂಲ ಕಲ್ಪನೆ, ಬೇಸಿಕ್ ಕಾನ್ಸೆಪ್ಟ್ ಕೊಡಲಿಕ್ಕೆ ನಾವು ಶ್ರಮ ಪಡ್ತಾ ಇದ್ದೇವೆ. ಒಳ್ಳೆಯ ವಿದ್ಯಾರ್ಥಿಗಳು ಬರ್ತಾರೆ. ಮತ್ತು 2014-15ರಲ್ಲಿ ಮತ್ತು ಈ ಕಳೆದ ವರ್ಷವೂ ಸಹ 2014-15ರಲ್ಲಿ 100% ರಿಸಲ್ಟ್ ನಮ್ಮದು ಕೆಮಿಸ್ಟ್ರಿಯಲ್ಲಿ. ಅದೇ ರೀತಿ ಪ್ರತಿ ವರ್ಷ ನಮ್ಮ ಕಾಲೇಜಿನ ರಿಸಲ್ಟ್ ವಿಶೇಷವಾಗಿ ರಸಾಯನಶಾಸ್ತ್ರದಲ್ಲಿ 98-99% ರಿಸಲ್ಟ್ ಆಗಿದೆ. ಯಾವ ವಿದ್ಯಾರ್ಥಿಗಳು ಸಹ ಫೇಲ್ ಆಗ್ತಾ ಇಲ್ಲ. ಅಂದರೆ ಆ ಥರನೇ ಅವರು ಟ್ರೈನ್ ಮಾಡಿಕೊಂಡು ಬರ್ತಾ ಇದ್ದೇವೆ. ಇಷ್ಟು ಬಹಳ ಹೆಮ್ಮೆ ಇದೆ ನಮಗೆ ನಮ್ಮ ವಿದ್ಯಾರ್ಥಿಗಳ ಸಾಧನೆ. ಹಾಗೆ ಸರ್, ನೀವು ಒಬ್ಬ ಶಿಕ್ಷಕರಾಗಿ ನೋಡಿದ್ರೆ ಈಗಿನ ವಿದ್ಯಾರ್ಥಿಗಳಲ್ಲಿ ಏನು ಕೊರತೆ ಇದೆ ಅಥವಾ ಅವರು ಹೇಗೆ ಅದನ್ನ ಸರಿಪಡಿಸ್ಕೊಳ್ಬಹುದು ಅಂತ ನಿಮ್ಮಿಂದ ಏನಾದರೂ ಉಪದೇಶ ಇದ್ರೆ ಈ ಎಪಿಸೋಡ್ ಮೂಲಕ ನಮಗೆ ಕೊಡ್ಬೋದು ಸರ್? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಈಗಿನ ವಿದ್ಯಾರ್ಥಿಗಳು ಅತ್ಯುತ್ತಮ ವಿದ್ಯಾರ್ಥಿಗಳು. ಕೆಲವೊಂದು ಅಲ್ಲೇ ಇಲ್ಲಿ ಮಾತಾಡ್ತಾರೆ, ಈಗಿನ ವಿದ್ಯಾರ್ಥಿಗಳ ಒಂದು ಸಂಸ್ಕಾರ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಅವೆಲ್ಲ ತಪ್ಪು. ನೋಡುವಂಥ ನಾವು ಸ್ವಲ್ಪ ಬದಲಾವಣೆ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಾರೆ. ಈ ಉದಾಹರಣೆಗೆ ಎಲ್ಲರೂ ದೂರ್ತಾರೆ ಮಕ್ಕಳಿಗೆ, ನೀವು ಮೊಬೈಲ್ ತಗೊಳ್ಬಾರ್ದು, ಮೊಬೈಲ್ ತಗೊಳ್ಬಾರ್ದು. ಹೇಳುವವನ ಹತ್ರ ಮೊಬೈಲ್ ಬಿಡದೇ ಇರಲಿಕ್ಕಾಗೋದಿಲ್ಲ. ಮೊಬೈಲನ್ನು ವಿದ್ಯಾರ್ಥಿಗಳು ಯೂಸ್ ಮಾಡಲಿ, ಬಟ್ ಯಾವ ಥರ ಯೂಸ್ ಮಾಡಬೇಕು, ಒಳ್ಳೆಯದನ್ನೇ ನೋಡಬೇಕು, ಆ ಥರದನ್ನು ಸ್ವಲ್ಪ ಅವರಿಗೆ ಇನ್ಸಿಸ್ಟ್ ಮಾಡಿ ಹೇಳಿದ್ರೆ ವಿದ್ಯಾರ್ಥಿಗಳು ತುಂಬ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ತಾರೆ. ಮೊಬೈಲ್ ಮೂಲಕ, ಆ್ಯಪ್ ಮೂಲಕನೇ ಶಿಕ್ಷಣ ಪಡೆದು IITಯಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಕುಮಟಾದಲ್ಲಿ ಇದ್ದಾರೆ. ಅದಕ್ಕಾಗಿ ಪಾಲಕರಾದವರು ವಿದ್ಯಾರ್ಥಿಗಳು ಈಗ ಏನು ಮಾಸ್ ಮೀಡಿಯಾ ಇದೆ ಅದರಲ್ಲಿ ಕಲೀಲಿಕ್ಕೆ ನೀವು ಅವರಿಗೆ ಪ್ರೇರಣೆ ನೀಡಬೇಕು ಕೂಡ ನಾವು ಈ ವಾಹಿನಿ ಮೂಲಕ ಹೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಶೇಷವಾಗಿ ಇಂದಿನ ವಿದ್ಯಾರ್ಥಿಗಳಲ್ಲಿ ಏನು ಸ್ಕಿಲ್ ಇದೆ ಅದು ತುಂಬ ಸೈಕೋಮೋಟರ್ ಆಕ್ಟಿವಿಟಿ ಅಂತ ಹೇಳ್ತೇವೆ, ಅತ್ಯಂತ ತೀಕ್ಷ್ಣವಾಗಿದೆ. ಆ ಜನರೇಷನ್ ಗ್ಯಾಪ್ನಲ್ಲಿ ನಾವು ಏನು ಈಗಿನ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಇರಬಹುದು, ಮೊದಲಿನ ಮಕ್ಕಳಿಗಿಂತ ತೀರ ಹೆಚ್ಚಿನ ಕ್ರಿಯೇಟಿವಿಟಿ ಇದೆ. ಸ್ವಲ್ಪ ಸಮಾಧಾನದ ಕೊರತೆ, ಅದನ್ನು ನಾವು ಬೆಳೆಸಬೇಕು ಅವರಲ್ಲಿ. ಬಟ್ ಎಜುಕೇಷನಲ್ಲಿ 1 ಮಾರ್ಕು ಎಲ್ಲೂ ಅವರಿಗೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ನಿಖರವಾಗಿ ಬರೀತಾರೆ, ಹೇಳದ್ದನ್ನು ಗ್ರಾಸ್ಪ್ ಮಾಡ್ಕೊಳ್ತಾರೆ. ಸ್ವಲ್ಪ ಅವರಿಗೆ ನಾವು ಆತ್ಮೀಯತೆಯಿಂದ ಹೇಳಿದ್ರೆ ಚೆನ್ನಾಗಿ ಅವರು ತಿದ್ದುಕೊಳ್ತಾರೆ. ಹೊರತು ಸ್ವಲ್ಪ ಗದರಿಸಿ ಹೇಳಿದ್ರೆ ಅವರು ತಿದ್ದುಕೊಳ್ಳುವ ಗುಣಧರ್ಮಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ವಾಹಿನಿಯ ಮೂಲಕ ನಾನು ಇಂದು ಹೇಳುವುದಿಷ್ಟೇ, ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಕಲಿಸಿದರೆ, ಅವರು ಗಟ್ಟಿಯಾಗಿ ಚೆನ್ನಾಗಿ ಕಲಿಸಿದರೆ ಎಂತಹ ವಿದ್ಯಾರ್ಥಿಯಾದರೂ ಆ ಒಂದು ಉಪನ್ಯಾಸಕರಿಗೆ ಗೌರವವನ್ನು ಕೊಡ್ತಾರೆ ಮತ್ತು ತಿದ್ದುಕೊಳ್ತಾನೆ, ಒಳ್ಳೆಯಾಗಿ ಕಲಿತಾನೆ ಅವನು. ಈ ವಾಹಿನಿಯ ಮೂಲಕ ನಾನು ಹೇಳೋದಿಷ್ಟೇ, ವಿದ್ಯಾರ್ಥಿಗಳು, ಇಂದಿನ ವಿದ್ಯಾರ್ಥಿಗಳು ತುಂಬ ಜಾಣ್ಮೆಯ ವಿದ್ಯಾರ್ಥಿಗಳು. ಇಂಟೆಲಿಜೆಂಟ್ ಅವರಲ್ಲಿ ತುಂಬ ಇದೆ. ಅವರಿಗೆ ಸಮಾಧಾನದಿಂದಲೇ ನಾವು ಹೇಳ್ತೀವಿ. ಇದು ಬಹಳ ಒಳ್ಳೆಯ ಸಂದೇಶ ಆಗಿತ್ತು ಸರ್. ವೀಕ್ಷಕರಾದಂತಹ ವಿದ್ಯಾರ್ಥಿಗಳು ಹಾಗೆ ಅವರ ಪಾಲಕರು ಕೂಡ ಈ ಸಂದೇಶನ ಇಷ್ಟಪಡ್ತಾರೆ ಅನ್ಸುತ್ತೆ. ಕೊನೆಯದಾಗಿ ಸರ್, ಎಲ್ಲ ಯುವ ಜನತೆಗಳಿಗೆ ನೀವು ಹೇಳುವಂತ ಒಂದು ಕಿವಿ ಮಾತು ಅಂತ ಇದ್ರೆ ಏನಾಗಿರ್ಬೋದು ಸರ್? ಸರ್, ಎಲ್ಲ ಯುವ ಜನರು ಒಂದು ಸನಾತನ ಧರ್ಮದಲ್ಲಿ ಬೆಳೆದವರು. ಅವರು ಯಾವುದೇ ಧರ್ಮವನ್ನು ಹೊಂದಿರಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಇರಲಿ, ಅವರು ಮೊದಲನೇದಾಗಿ ಸ್ವಲ್ಪ ಮೆಡಿಟೇಷನ್ ಅನ್ನು ಮಾಡಬೇಕು. ಯಾವ ವಿದ್ಯಾರ್ಥಿ ಬೆಳಿಗ್ಗೆ ಎದ್ದು, ಮತ್ತು ಬೆಳಿಗ್ಗೆ ಏಳುವಂಥ ಸಂಪ್ರದಾಯವನ್ನು ಅವರು ಬೆಳೆಸ್ಕೊಳ್ಬೇಕು. ಬೆಳಿಗ್ಗೆ ಎದ್ದು ಒಂದು ಅರ್ಧ ಗಂಟೆ ದೇವರ ಮುಂದೆ ಒಂದು ಅವರಿಗೆ ಗೊತ್ತಿರುವಂಥ ಒಂದು ಶ್ಲೋಕವನ್ನು ಪಠಣ ಮಾಡುವುದು, ಅವನನ್ನು ಮಾಡಿದರೆ ಅವನಿಗೆ ದೇವರು ಒಳ್ಳೆಯದು ಮಾಡ್ತಾನೆ, ಮತ್ತು ತನ್ನಿಂದ ತಾನೇ ಅವನಲ್ಲಿ ಸದ್ಗುಣಗಳು ಬೆಳೀತವೆ. ಇದನ್ನು ನಾನು ವಿದ್ಯಾರ್ಥಿಗಳೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಸರ್. ನಿಮ್ಮ ಅತ್ಯಮೂಲ್ಯ ಸಮಯವನ್ನು ಹಾಗೂ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದ ಸರ್.
ಧನ್ಯವಾದ. ನಿಮ್ಮ ಭವಿಷ್ಯಕ್ಕೆ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪರವಾಗಿ ಶುಭ ಹಾರೈಸುತ್ತೇನೆ ಸರ್. ಧನ್ಯವಾದಗಳು. ಧನ್ಯವಾದ.